ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ನನ್ನ ಲಾಸ್ಟ್ ವಿಡಿಯೋ ನೋಡಿ ಕೆಲವರಿಗೆ ಕೆಲವೊಂದು ಡೌಟ್ಸ್ ಇತ್ತು. ಏನಂತ ಹೇಳಿದ್ರೆ ಅದು ಲಾಸ್ಟ್ ವಿಡಿಯೋಸ್ ನೋಡಿದವರಿಗೆ ಗೊತ್ತಿರ್ಬೋದು. ನಿಮ್ಮ ವಿಡಿಯೋಸ್ ನಿಮ್ಮ ಯಜಮಾನರು ನೋಡುದಿಲ್ವಾ ಅಂತ ತುಂಬಾ ಜನರು ಕೇಳಿದ್ರು. ನನ್ನ ವಿಡಿಯೋಸ್ ನನ್ನ ಯಜಮಾನರು ನೋಡ್ತಾರೆ. ಆದ್ರೆ ಅವತ್ತೇನ್ ಮಾಡಿದೆ ಅಂತ ಹೇಳಿದ್ರೆ, ಇವಾಗ ನಾವೊಂದು ವಿಡಿಯೋಸ್ ಹಾಕಿದ ಕೂಡಲೇ ಸಬ್ಸ್ಕ್ರೈಬರ್ ಆದವರಿಗೆ ಫಸ್ಟಿಗೆ ನೋಟಿಫಿಕೇಶನ್ ಸಿಗ್ತದೆ. ಫಸ್ಟ್ ನಾವು ಮೊಬೈಲ್ ಆನ್ ಮಾಡುವಾಗ ನಮ್ಮ ವಿಡಿಯೋಸ್ ಅದರಲ್ಲಿ ಕಾಣ್ತದೆ. ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಅವರು ಮನೆಯಲ್ಲಿರುವ ಹೊತ್ತಲ್ಲಿ ಆ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದೆ. ನನ್ನ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿ ಅವರ ಮೊಬೈಲ್ ಅಲ್ಲಿ ನೋಟಿಫಿಕೇಶನ್ ಬಂದ ಕೂಡಲೇ ನಾನು ಅದನ್ನು ಓಪನ್ ಮಾಡಿ ನಾನೇ ನೋಡಿದೆ ನನ್ನ ವಿಡಿಯೋಸ್. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಅವರು ಮೊಬೈಲ್ ಓಪನ್ ಮಾಡುವಾಗ ನನ್ನ ವಿಡಿಯೋಸ್ ಕಾಣುದಿಲ್ಲ. ನಾನು ಆಲ್ರೆಡಿ ನೋಡಿ ಆಗಿದೆಯಲ್ಲ, ಹಾಗಾಗಿ ಕಾಣುದಿಲ್ಲ. ಆ ಒಂದು ಟೆಕ್ನಿಕ್ ನಾನಲ್ಲಿ ಯೂಸ್ ಮಾಡಿದೆ. ಹಾಗಾಗಿ ಅವರು ಆ ವಿಡಿಯೋಸ್ ನೋಡುವ ಚಾನ್ಸಸ್ ಇಲ್ಲ. ಹಾಗೆ ತುಂಬಾ ಜನರಿಗೆ ಡೌಟ್ ಇತ್ತು, ನೋಡಿದ್ರೇವಾ ಅಂತ ಕೇಳಿದ್ರು. ಮತ್ತೆ ಜಾಸ್ತಿಯಾಗಿ ಅವರು ವ್ಲಾಗ್ಸ್ ಎಲ್ಲ ನೋಡುದಿಲ್ಲ, ಡೈಲಿ ವ್ಲಾಗ್ಸ್ ಎಲ್ಲ ಜಾಸ್ತಿಯಾಗಿ ನೋಡುದಿಲ್ಲ. ಅವರು ಏನಾದ್ರೂ ಸ್ಪೆಷಲ್ ಏನಾದ್ರೂ ಇದ್ರೆ, ಫಂಕ್ಷನ್ಸ್ ಇದ್ರೆ ಹಾಗೆಲ್ಲ ನೋಡ್ತಾರೆ. ಮತ್ತೆ ನಾನು ನೆಗೆಟಿವ್ ವಿಡಿಯೋಸ್ಗೆ ಏನಾದ್ರೂ ರಿಯಾಕ್ಟ್ ಮಾಡಿದ್ರೆ ಅಂತ ವಿಡಿಯೋಸ್ ನೋಡ್ತಾರೆ. ಮತ್ತೆ ನನ್ನ ರೀಲ್ಸ್ ನೋಡ್ತಾರೆ, ರೀಲ್ಸ್ ಎಲ್ಲ ನೋಡ್ತಾರೆ. ಎಲ್ಲಿಯಾದ್ರೂ ನೋಡದಿದ್ರು ಕೂಡ ನಾನು ತೋರಿಸಿ ಕೊಡ್ತೇನೆ. ಹಾಗೆ ಈ ಒಂದು ಡೌಟ್ ಕ್ಲಿಯರ್ ಮಾಡುವಂತ ಆಯ್ತು ನನಗೆ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಒಂದು ಡ್ರೆಸ್ ನಾನು ಬುಕ್ ಮಾಡಿದ್ದೇನೆ ಅಂತ, ಬಂದ ನಂತರ ತೋರಿಸ್ತೇನೆ ಅಂತ. ನೋಡಿ, ಇದುವೆಯ ಡ್ರೆಸ್. ತುಂಬಾ ಹೇಳಿದ್ರೆ ತುಂಬಾ ಇಷ್ಟ ಆಯ್ತು ನನಗೆ. ನಾನು ಬುಕ್ ಮಾಡುವಾಗ ಯಾವ ರೀತಿ ಇತ್ತು ಅದೇ ರೀತಿ ಇತ್ತು. ಇದರ ರೇಟ್ 500 ಎಷ್ಟು ಖುಷಿನಿಗೆ 538 ಏನು ಡಿಸ್ಕೌಂಟ್ ಇತ್ತು. ನಾನು ತೆಗಿಯುವಾಗ 600 ಚಿಲ್ಲರೆ ಇದಕ್ಕೆ ಡಿಸ್ಕೌಂಟ್ ಆಗಿ ಆ ರೇಟಿಗೆ ಸಿಕ್ಕಿದೆ ನನಗೆ. ಕರೆಕ್ಟ್ ಇದೆ. ತುಂಬಾ ಹೇಳಿದ್ರೆ ತುಂಬಾ ಇಷ್ಟ ಆಯ್ತು. ಮಾತ್ರ ಒಂದು ಮಿಸ್ಟೇಕ್ ಆಯ್ತು ಅಂತ ಏನ್ ಹೇಳಿದ್ರೆ, ನಾನು ಬುಕ್ ಮಾಡಿದ ಸೈಜ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಅದು ನನ್ನ ಮಿಸ್ಟೇಕ್. ನಾನು ಎಕ್ಸೆಲ್ ಬುಕ್ ಮಾಡಿದೆ, ಎಕ್ಸೆಲ್ ಅಲ್ಲ ನನಗೆ ಬೇಕಿದ್ದದು, ಎಲ್ಲ ಕರೆಕ್ಟ್ ಆಗ್ತಾ ಇತ್ತು. ಎಕ್ಸೆಲ್ ಬುಕ್ ಮಾಡಿದೆ, ಅದೊಂದು ಮಿಸ್ಟೇಕ್, ಅದು ನನ್ನ ಮಿಸ್ಟೇಕ್. ತೊಂದರೆ ಇಲ್ಲ. ಎಕ್ಸೆಲ್ ಅಂತ ಹೇಳಿದ್ರೆ ಸ್ವಲ್ಪ ಅಗಲ ಬರ್ತದೆ, ನಾನು ಅದನ್ನು ಸ್ಟಿಚ್ ಮಾಡಿ ಕರೆಕ್ಟ್ ಮಾಡ್ತೇನೆ. ಎಲ್ಲ ಆಗ್ತಿದ್ರೆ ನನ್ನ ಕರೆಕ್ಟ್ ಶೇಪಿಗೆ, ಬಾಡಿ ಶೇಪಿಗೆ ಕರೆಕ್ಟ್ ಸಿಗ್ತಾ ಇತ್ತು. ನಾವು ಯಾವಾಗ್ಲೂ ಸೈಜ್ ಯಾವ ರೀತಿ ತೆಗೆಯೋದು ಅಂತ ಹೇಳಿದ್ರೆ, ಆನ್ಲೈನ್ ಅಲ್ಲಿ ಫಸ್ಟಿಗೆ ನನಗೆ ಗೊತ್ತಿಲ್ಲ ಆಯ್ತು. ನಮ್ಮ ಬ್ರೆಸ್ಟ್ ಸೈಜ್ ಉಂಟಲ್ಲ, ಆ ಒಂದು ಸೈಜಿಗೆ ತಕ್ಕ ನಾವು ಎಕ್ಸೆಲ್, ಎಂ, ಸ್ಮಾಲ್ ಹಾಗೆ ಡಿಸೈಡ್ ಮಾಡಿ ತೆಗೆಯೋದು. ಫಸ್ಟಿಗೆ ನನಗೆ ಅದರ ಐಡಿಯಾ ಇಲ್ಲ ಆಯ್ತು. ಮತ್ತೆ ನಾನು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದೆ ಯಾವ ರೀತಿ ತೆಗೆಯೋದು ಅಂತ ಹೇಳುವಾಗ ಗೊತ್ತಾಯ್ತು ನನಗೆ. ಇವಾಗ ಎಕ್ಸೆಲ್ ಅಂತ ಹೇಳಿದ್ರೆ ಬ್ರೆಸ್ಟ್ ಸೈಜ್ 40 ಇದ್ದವರಿಗೆ ಎಕ್ಸೆಲ್ ಬೇಕಾಗ್ತದೆ. ಹಾಗೆ ನಿನ್ನೆ ಒಂದು ಮನೆ ಕ್ಲಿತ್ತು. ಅವರು ಫಸ್ಟಿಗೆ ನಮ್ಮ ಹತ್ರ ಹೇಳಿದ್ರು ಮನೆ ಕ್ಲೀನ ವಿಡಿಯೋ, ಹಾಗೆ ಮನೆಯ ವಿಡಿಯೋ ಸಪರೇಟ್ ಮಾಡಿ ನಿಮ್ಮ ಚಾನಲ್ ಅಪ್ಲೋಡ್ ಮಾಡಿ ಅಂತ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ನಿನ್ನೆ ಮಧ್ಯಾಹ್ನ ನಿನ್ನೆ ಇದ್ದದ್ದು ಮನೆಗಳು ಮಧ್ಯಾಹ್ನ ಹೋಗ್ಲಿಕ್ಕಾಗ್ಲಿ, ಅರ್ಜೆಂಟ್ ಯಜಮಾನರಿಗೆ ಡ್ಯೂಟಿಗೆ ಹೋಗ್ಲೇಬೇಕಿತ್ತು. ಹಾಗೆ ಹೋದ್ರು. ಸಂಜೆ ಆಗುವಾಗ ಹೋಗುವ ಅಂತ ಹೇಳುವಾಗ ನನಗೆ ತಲೆನೋವು ಸ್ಟಾರ್ಟ್ ಆಯ್ತು ತುಂಬಾನೇ. ಹಾಗಾಗಿ ನನಗೆ ಚಾನ್ಸ್ ಮಿಸ್ ಆಯ್ತು. ತುಂಬಾ ಬೇಸರ ಆಯ್ತು. ನಾನಿವಾಗ ತಲೆನೋವೆಲ್ಲ ಆದ್ರೆ ಟ್ಯಾಬ್ಲೆಟ್ ಜಾಸ್ತಿಯಾಗಿ ತಿನ್ನೋದಿಲ್ಲ. ಹಾಗಾಗಿ ತಲೆನೋವಾದ್ರೆ ಸ್ವಲ್ಪ ಮಲಗ್ತೇನೆ, ಮಲಗಿದ್ರೆ ಕಮ್ಮಿ ಆಗ್ತದೆ. ಹಾಗೆ ನಾನು ಹೋಗ್ಲಿಲ್ಲ. ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಖುಷಿಯ ಕೈಯಲ್ಲಿ ನನ್ನ ಕ್ಯಾಮರಾವನ್ನು ಕೊಟ್ಟಿದ್ದೆ ವಿಡಿಯೋಸ್ ಮಾಡು ಅಂತ. ಅವಳು ಏನ್ ಮಾಡಿದ್ದು ಅಂತ ಹೇಳಿದ್ರೆ, ಅರ್ಧಂಬರ್ಧ ವಿಡಿಯೋ ಮಾಡಿದಾಳೆ, ಕರೆಕ್ಟ್ ಆಗಿ ಮಾಡ್ಲೇ ಇಲ್ಲ. ತುಂಬಾ ದೊಡ್ಡ ಮನೆ, ನೋಡ್ಲಿಕ್ಕೆ ಕೂಡ ತುಂಬಾ ಒಳ್ಳೇದಿತ್ತು ಮನೆ. ಹಾಗೆ ನಾನಾಗ್ತಿದ್ರೆ ಕರೆಕ್ಟ್ ಡೀಟೇಲ್ ಆಗಿ ತೆಗೆದು ಹಾಕ್ತಾ ಇದೆ. ಆದ್ರೆ ಇದೇನಾಯ್ತು ಅಂತ ಹೇಳಿದ್ರೆ, ಅರ್ಧಂಬರ್ಧ ವಿಡಿಯೋ ಆಗಿದೆ. ಆದ್ರೂ ಕೂಡ ಹಾಕ್ತೇನೆ. ಯಾರಿಗಾದ್ರೂ ಆ ಮನೆಯ ಫುಲ್ ವಿಡಿಯೋಸ್ ಯಾರಿಗಾದ್ರೂ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ನಾನು ಅವ್ರ ಹತ್ರ ಹೇಳಿ ಆದ್ರೂ ಆ ಮನೆಯ ವಿಡಿಯೋಸ್ ಹಾಕ್ತೇನೆ ಖಂಡಿತ. ತುಂಬಾ ಒಳ್ಳೇದಿದೆ ಮನೆ ಅಂತೆಲ್ಲ ಹೇಳುವಾಗ ಎಲ್ಲರಿಗೊಂದು ಖುಷಿ ಅಲ್ಲ, ಹೊಸ ಮನೆಯೆಲ್ಲ ನೋಡುದು ಅಂತ ಹೇಳಿದ್ರೆ. ನನಗೆ ತುಂಬಾ ಇಷ್ಟ ಬೇರೆ ಮನೆಯೆಲ್ಲ ನೋಡುದು ಅಂತ ಹೇಳಿದ್ರೆ. ಕೆಲವರಿಗೆ ತುಂಬಾ ಇಂಟ್ರೆಸ್ಟ್ ಇರ್ತದೆ. ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ಸ್ ಹಾಕಿ, ಖಂಡಿತ ಹಾಕ್ತೇನೆ ನಾನು. ನಮ್ಮ ಯಜಮಾನ್ರ ಪರಿಚಯದವರು, ಅವರ ಮನೆ, ಹಾಗಾಗಿ ಹಾಕ್ತಾ ಇದ್ದೇನೆ ನಾನು. ಸ್ವಲ್ಪ ಆದ್ರೂ ತೆಗ್ದಿದ್ದಾಳೆ, ಅದನ್ನು ಹಾಕ್ತೇನೆ. ಫಸ್ಟ್ ನೀವು ವಿಡಿಯೋಸ್ ನೋಡಿ, ಆಮೇಲೆ ಮಾತಾಡ್ತೇನೆ. ನೋಡಿ, ಇದ್ವೇ ನೋಡಿ ಮನೆ ಹೊರಗಿನಿಂದ ಈ ರೀತಿ ಇದೆ. ನೈಟ್ ಹೋದ ಕಾರಣ ಲೈಟಿಂಗ್ಸ್ ಎಲ್ಲ ಕರೆಕ್ಟಾಗಿ ಬಂತು. ಇದು ಫ್ರಂಟ್. ನನಗೆ ಕರೆಕ್ಟಾಗಿ ಒಂದು ಐಡಿಯಾ ಇಲ್ಲ, ಹಾಗಾಗಿ ಜಸ್ಟ್ ಹೇಳ್ತಾ ಇದ್ದೀನಿ. ಇದು ಹಾಲ್ ಆಗಿರ್ಬೋದು, ಫ್ರಂಟ್ ಹಾಲ್. ಇದು ನಾನು ಅವ್ರ ಹತ್ರ ಕೇಳಿದೆ, ಇದು ಫ್ರಂಟ್ ಹಾಲ್ ಅಂತ ಹೇಳಿದ್ಲು. ಅದರ ನಂತರ ದೇವರ ಒಂದು ಕೋಣೆ ಇದೆ, ಅದರ ಸೈಡಲ್ಲಿ ಕಿಚನ್ ಕೂಡ ಇದೆ. ಕಿಚನ್ ಹಾಗೆ ಕರೆಕ್ಟಾಗಿ ತೆಗಿಲಿಲ್ಲ ಅವಳು. ತೊಂದರೆ ಇಲ್ಲ, ಇಷ್ಟಾದರೂ ತೆಗ್ದಲ್ಲ ಅಂತ. ಅಲ್ಲಿ ವರ್ಕ್ ಏರಿಯಾ ಏನು ಇರಬೇಕು, ಅದು ಕೂಡ ತೆಗಿಲಿಲ್ಲ. ಹಾಗೆ ಮೇಲೆ ನೋಡಿ ಈ ರೀತಿ ಬಾಕ್ಸ್ ಮಾಡಿದ್ದಾರೆ. ಹಾಗೆ ಕೆಳಗಡೆ ಕೂಡ ಬಾಕ್ಸ್ ಉಂಟು.
ಹಾಗೆ ಇದು ಒಂದು ರೂಮ್. ಇದು ಕೆಳಗಡೆ ರೂಮ್ ಕಾಣ್ತದೆ. ಕೆಳಗಡೆ ಇರುವ ರೂಮು. ಕೆಳಗಡೆ 2 ಮೇಲ್ಗಡೆ 2 ಅಂತ ಕಾಣ್ತದೆ. ಗೊತ್ತಿಲ್ಲ ಜಾಸ್ತಿ ರೂಮ್ ಇದೆಯಾ ಅಂತ. ಹಾಗೆ ಇದು ನೆಕ್ಸ್ಟ್ ಬೆಡ್ರೂಮು. ಇದು ಕೂಡ ಕೆಳಗಡೆ ಇರುವ ಬೆಡ್ರೂಮ್ ಕಾಣ್ತದೆ. ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಇದರಲ್ಲಿ. ಹಾಗೆ ರೂಮ್ ತುಂಬ ದೊಡ್ಡದಿದೆ. ಹಾಗೆ ಇದು ಮೇಲ್ಗಡೆ ಕೂಡ ರೂಮ್ ಇದೆ. ಹಾಗೆ ನೋಡಿ ಮೇಲ್ಗಡೆ ಈ ರೀತಿ ಗ್ಯಾಲರಿ ಇದೆ. ಮೇಲ್ಗಡೆಯಿಂದ ತುಂಬ ಒಳ್ಳೆ ರೀತಿ ಮಾಡಿದ್ದಾರೆ. ಕೆಳಗಡೆ ನೋಡುವಾಗ ಈ ರೀತಿ ಕಾಣಿಸ್ತಾ ಉಂಟು. ಡೀಟೇಲ್ ಆದ ವಿಡಿಯೋ ಒಂದು ದಿವಸ ಹಾಕ್ತೇನೆ ನಾನು. ಇದು ಮೇಲ್ಗಡೆ ಇರೋ ಹಾಲಿನ ಪಕ್ಕ ಒಂದು ರೂಮ್ ಕೂಡ ಇದೆ ನೋಡಿ. ಇದು ಕೂಡ ತುಂಬ ಒಳ್ಳೆಯದಿದೆ ರೂಮು. ಇದರಲ್ಲಿ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಬಾತ್ರೂಮ್ ಎಲ್ಲ ತೆಗಿಲೇ ಇಲ್ಲ. ಲೈಟಿಂಗ್ಸ್ ಎಲ್ಲ ತುಂಬಾ ಒಳ್ಳೆಯದಿದೆ ನೋಡಿ. ಇದು ಹಾಲ್. ಹಾಗೆ ಇದು ಮೇಲ್ಗಡೆ ಹೋಗಲಿಕ್ಕೆ, ಅದರ ಮೇಲ್ಗಡೆ ಟ್ಯಾರಿಸಿಗೆ ಹೋಗಲಿಕ್ಕೆ ಇದು ಮೇಲ್ಗಡೆ ಇರುವ ಒಂದು ರೂಮು. ಹಾಗೆ ಇನ್ನು ಮೇಲಿನ 3rd ಫ್ಲೋರಿಗೆ ಹೋಗ್ತಾ ಇದ್ದಾಳೆ. 3rd ಫ್ಲೋರಲ್ಲಿ ಟೆರೆಸ್ನ ಮೇಲ್ಗಡೆ ನೋಡಿ ಈ ರೀತಿ ಇದೆ. ತುಂಬ ಇಷ್ಟ ಆಯಿತು. ಡೀಟೇಲ್ ಆದ ವಿಡಿಯೋ ಯಾವತ್ತಾದರೂ ಹಾಕ್ತೇನೆ ನಾನು ಹೋದರೆ. ತುಂಬ ಹೇಳಿದೆ, ತುಂಬ ಇಷ್ಟ ಆಯಿತು ನನಗೆ ಮನೆ. ನಿಮಗೆ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಇದರ ವಿಡಿಯೋ ಬೇಕಿದ್ದರೆ ಕೂಡ ತಿಳಿಸಿ ನನಗೆ. ಲೈಟಿಂಗ್ಸ್ ಎಲ್ಲ ನೋಡಿ ಡೀಟೇಲ್ ಆಗಿ ಅವಳು ವೀಡಿಯೋಸ್ ಹಾಕಲಿಲ್ಲ ಇದರದ್ದು. ಹಾಗಾಗಿ ಇದು ಕೂಡ ಮೇಲ್ಗಡೆ ಅಂತ ಕಾಣ್ತದೆ ನೋಡಿ. ಈ ರೀತಿ ಒಂದು ಕೊಟ್ಟಿದ್ದಾರೆ. ಇದು ಆವಾಗಲೇ ತೆಗೆದ ವಿಡಿಯೋ, ರಿಪೀಟೆಡ್ ವಿಡಿಯೋ ಮಾಡಿದ್ದಾಳೆ ಅಂತ ಕಾಣ್ತದೆ. ಇದೊಂದು ರೂಮು ಆವಾಗಲೇ ನಾನು ತೋರಿಸಿದೆ, ಅದೇ ರೂಮ್ ಇದು. ಮನೆ ನೋಡಿದ್ರಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಈ ರೀತಿ ಹೊಸ ಮನೆಯೆಲ್ಲ ನೋಡೋದು ಅಂತ ಹೇಳಿದರೆ ತುಂಬ ಇಷ್ಟ ನನಗೆ. ಹಾಗೆ ನಮಗೆ ತುಂಬ ಪರಿಚಯದವರು. ನಮ್ಮ ಮನೆ ಕ್ಲೀನ ಟೈಮಲ್ಲೆಲ್ಲ ತುಂಬ ಕ್ಲೋಸ್ ಆಗಿದ್ರು ಯಜಮಾನ್ರ ಜೊತೆ. ಹಾಗೆ ನಮ್ಮ ಯಜಮಾನರು ಫಸ್ಟ್ ಕ್ರೈನ್ ತೆಗೆದ್ರಲ್ಲ, ಹೊಸ ಕ್ರೈನ್ ತೆಗೆದ್ರಲ್ಲ, ಫಸ್ಟ್ ಕೆಲಸ ಅವರದ್ದೇ ಗೋಣಿ ಮಾಡಿದ್ದು ನಾವು. ಹಾಗೆ ನಾನಿವಾಗ ಗ್ಯಾಸ್ ಯೂಸ್ ಮಾಡ್ತೇನಲ್ವಾ, ಆ ಗ್ಯಾಸ್ ಸ್ಟವ್ ಅವರೇ ಕೊಟ್ಟದ್ದು ನಮಗೆ. ಹಾಗೆ ಇಲ್ಲಿಗೆ ಕೂಡ ಬಂದಿದ್ದಾರೆ ಅವರು, ಮನೆ ಕ್ಲೀನ ಟೈಮಲ್ಲಿ ಬಂದಿದ್ರು. ಹಾಗೆ ನೋಡುವ ನೆಕ್ಸ್ಟ್ ಟೈಮ್ ಖಂಡಿತ ಯಾವತ್ತಾದ್ರೂ ಹೋದರೆ ವಿಡಿಯೋಸ್ ಡೀಟೇಲ್ ಆಗಿ ತೆಗೆದು ಹಾಕ್ತೇನೆ ನಾನು. ತುಂಬ ಬೇಸರ ಆಯಿತು ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ. ತುಂಬ ಆಸೆ ಇತ್ತು ನನಗೆ ಹೋಗಬೇಕು ಮನೆ ಕ್ಲೀನಿಗೆ ಹೋಗಬೇಕು ಅಂತ. ಯಜಮಾನರು ಕೂಡ ಹೇಳ್ತಾ ಇದ್ರು ಹೋಗುವ ಅಂತ. ಆದರೆ ಲಾಸ್ಟ್ ಮೂಮೆಂಟಿಗೆ ಹೋಗಲಿಕ್ಕೆ ಆಗದ ಹಾಗೆ ಆಯಿತು. ಹಾಗೆ ಇವತ್ತಿದೊಂದು ಚಿಕ್ಕ ಬ್ಲಾಗ್. ಹಾಗಾಗಿ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಒಂದು ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬರಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.